ಹುಣಸೂರು ತಾಲೂಕಿನ ಕಟ್ಟೆಮಳವಾಡಿ ಗ್ರಾಮ ದೇವತೆ ಸಿಡಿ ಅಮ್ಮ ಜಾತ್ರಾ ಅದ್ದೂರಿಯಾಗಿ ಜರುಗಿತು. ಭಕ್ತರು ಹರಕೆ ಅರ್ಪಿಸಿ ಪುನೀತರಾದರು. 8 ಗ್ರಾಮದ 16 ವಿವಿಧ ಸಮುದಾಯದವರು ಒಗ್ಗೂಡಿ ಆಚರಿಸುವ ಸಿಡಿ ಅಮ್ಮನ ಜಾತ್ರೆ ಶುಕ್ರವಾರ ಸಂಜೆ 5:30ರಿಂದ 6 ಗಂಟೆಯ ಅವಧಿಯಲ್ಲಿ ಸಿಡಿತೇರು ಏರಿದು ದೇವರುಗಳು ನಿಯಮ ಅನುಸಾರ ಸಿಡಿತೇರು ತಿರುಗಿ ಭಕ್ತರಿಂದ ಹರಕೆ ಒಪ್ಪಿಸಿಕೊಂಡಿತು. ಹರಕೆ ಹೊತ್ತ ಭಕ್ತರು ಹಣ್ಣು, ಜವನ ಸೇರಿದಂತೆ ಜೀವಂತ ಕೋಳಿಯನ್ನು ಎಸೆದು ಭಕ್ತಿ ಪ್ರದರ್ಶಿಸಿದರು. ಸಿಡಿ ಅಮ್ಮನ ಜಾತ್ರೆಗೆ ಕಲ್ಕುಣಿಕೆ, ಬೆಳತೂರು, ಕಟ್ಟೆಮಳವಾಡಿ, ಕೊಪ್ಲು, ಮರೂರು, ಜಾಬ್ಗೆರೆ, ಕಟ್ಟೆಮಳವಾಡಿ ಗ್ರಾಮದಿಂದ ಕಾಲ್ನಡಿಗೆಯಲ್ಲಿ ಗ್ರಾಮ ದೇವತೆಗಳು ತಮಟೆ ವಾದ್ಯದೊಂದಿಗೆ ಸಿಡಿ ಅಮ್ಮನ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದವು. ಲಕ್ಷ್ಮಣ ತೀರ್ಥ ನದಿಯಲ್ಲಿ ಪೂಜಾ ಕೈಂಕರ್ಯ ನೆರವೇರಿಸಿದ ಬಳಿಕ ಮೆರವಣಿಗೆಯಲ್ಲಿ ಗ್ರಾಮದ ಶಕ್ತಿ ದೇವತೆ ದೇವಸ್ಥಾನಗಳಿಗೆ ತೆರಳಿ ಪೂಜೆ ನೆರವೇರಿಸಿ ನಂತರ ಸಿಡಿ ಅಮ್ಮನ ಜಾತ್ರಾ ಮಾಳಕ್ಕೆ ಒಂದಾದ ಮೇಲೆ ಒಂದರಂತೆ ಆಗಮಿಸಿತು. ಇನ್ನು ಉತ್ಸವ ಸಿಡಿ ಅಮ್ಮನ ಜಾತ್ರೆಯಲ್ಲಿ ಗ್ರಾಮದ ಸುತ್ತಲಿನ ಭಕ್ತರು ಕುಟುಂಬ ಸಮೇತರಾಗಿ ಆಗಮಿಸಿದರು. ಇನ್ನು ಶಾಸಕ ಜಿಡಿ ಹರೀಶ್ ಗೌಡ, ಸಂಸದ ಪ್ರತಾಪ್ ಸಿಂಹ, ಹುಣಸೂರು ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ದೇವರಾಜ್ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಸಿಡಿ ಅಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿದರು.